ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಜೋಕರ್ ರಿಯಾಕ್ಷನ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಮೂವಿದು ರಿವ್ಯೂ ಮಾಡುವಂಥ ಸಂದರ್ಭ ಬಂದೈತ್ರಿ. ಸೊ ಸಿನಿಮಾ ಬಂದು ಭಾಳ ದಿವಸ ಆತ್ರಿ. ಜುಲೈ 23ಕ್ಕೆ ಬಂದೈತ್ರಿ. ಬಂದು ಆಗಲೇ ಒಂದು 8-10 ದಿನ ಆಯ್ತು. ಸೊ ನಾವು ರಿವ್ಯೂ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ಜನವರಿ 9ನೇ ತಾರೀಕಿಗೆ ರಿಲೀಸ್ ಆಗಬೇಕಾಗಿರುವಂಥ ಸಿನಿಮಾ ಇದು ಜನನಾಯಕ. ನಮ್ಮ ವಿಜಯ್ ತಳಪತಿ, ಹಂಗೆ ನಮ್ಮ ಪೂಜಾ ಹೆಗಡೆ ಹೀರೋಯಿನ್ ಅವರು, ಅನಿರುದ್ಧ್ ಮ್ಯೂಸಿಕ್ ಡೈರೆಕ್ಷನ್, ಹಂಗೆ ಎಚ್ ವಿನೋದ್ ಅನ್ನುವಂಥ ಡೈರೆಕ್ಷನ್ ಮೂವಿ ಒಳಗ್ರಿ. KVN ಪ್ರೊಡಕ್ಷನ್ ಅಂದ್ರೆ ನಮ್ಮ ಕರ್ನಾಟಕ KVN ಪ್ರೊಡಕ್ಷನ್ ಹೌಸ್ ಒಳಗೆ ಬರುವಂಥ ಸಿನಿಮಾ ಜನವರಿ 9ನೇ ತಾರೀಕಿಗೆ, ಜುಲೈ 23ನೇ ತಾರೀಕಿಗೆ ಸಿನಿಮಾ ರಿಲೀಸಿಂಗ್ ಆಯ್ತು ರೀ. ಸೆನ್ಸರ್ ಸರ್ಟಿಫಿಕೇಟ್ ಮೇಲಿಂದ ಗೌರ್ಮೆಂಟ್ಲಿಂದ ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಸತಿ ನಮ್ಮ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಆಗ್ಯಾಟ ನಮ್ಮ ವಿಜಯ್ ತಳಪತಿ ಅವರು. ಸೊ ಅವ್ರದ್ದು ಒಳ್ಳೆ ಬೆಳಗ ಜನನಾಯಕನ್ ಸಿನಿಮಾ ಜುಲೈ 23ಕ್ಕೆ ರಿಲೀಸಿಂಗ್ ಆತ್ರಿ. ಎಂಥದ್ದು ನೋಡ್ರಿ ಈ ಸಿನಿಮಾ. ಆ ಸೆನ್ಸರ್ ಸರ್ಟಿಫಿಕೇಟ್ ಯಾಕೆ ಸಿಗಲಿಲ್ಲ, ಯಾಕೆ ಅಂತಂದು ನಮ್ಗೆ ಇಷ್ಟು ದಿನ ಕುತೂಹಲ ಐತ್ರಿ. ಎದಕ್ಕೆ ಏನು ಪ್ರಾಬ್ಲಮ್ ಆಗಿರ್ಬೋದು ಏನಂತಂದು. ಸೊ ಅದು ಈ ಸಿನಿಮಾ ನೋಡಿದ ಮೇಲೆ ನಮ್ಗೆ ಗೊತ್ತಾತ್ರಿ. ಈ ಸಿನಿಮಾ ಇರೋದ ಒಂದು ರಾಜಕಾರಣಿ ಬಗ್ಗೆ. ಆಗಿನ ಮೆಟ್ಟಿಗೆ ಏನಪ್ಪ ಅಂತಂದ್ರೆ MP MLE ಇಲೆಕ್ಷನ್ಗಳು ಏನು ಆಗ್ತಿರ್ತಾವ್ರಿ, ಅದ್ರ ಬಗ್ಗೆ ಒಂಥರ ಯಾವ ರೀತಿ ಆಗುತ್ತೆ ಏನನ್ನುವಂಥದ್ದು ಒಂದು ಸಿನಿಮಾನ ಜನನಾಯಕನ ಸಿನಿಮಾ. ಈ ಸಿನಿಮಾ ಜನಗಳಿಗೆ ತೋರಿಸಿದ್ರಪ್ಪ ಅಂತಂದ್ರೆ ರಾಜಕಾರಣಿಗಳ ದರ್ಬಾರ್ ಕಡಿಮೆ ಆಗುತ್ತಾ ಅನ್ನೋದಕ್ಕೋಸ್ಕರನ ಸೊ ಈ ಸಿನಿಮಾನ ಅವ್ರು ತೆಗ್ದಿದ್ರಿ. ಸೊ ಈ ಸಿನಿಮಾದವ್ರದ್ದು ಸೆನ್ಸರ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಸಿನಿಮಾದ ಕತೆ ಆಯ್ತು, ಆ ಸಿನಿಮಾ ಹತ್ರ ನೋಡಿದ ಮೇಲೆನ ಕೊಡ್ತಾರೆ ಅವರು. ಸೊ ಅವಾಗ ಅವ್ರದ್ದು ಲೆಕ್ಕಾಚಾರದೊಳಗೆ ಗೊತ್ತಾದ್ಮೇಲೆ ಈ ಸಿನಿಮಾ ರಿಲೀಸಿಂಗ್ ಮಾಡಿದ್ರೆ ನಮ್ಮ ರಾಜಕಾರಣಿ ಪೊಲಿಟಿಕಲ್ಲಿಗೆ ಎಲ್ಲ ಹೊಡೆದು ಬೀಳುತ್ತಂತ ಗೊತ್ತಾಗಿ ಕ್ಯಾಟ. ಸೊ ಅವರು ಕೈ ಬಿಟ್ರಿ. ತಮಿಳ್ನಾಡು ಒಳಗೆ ಮತ್ತು ಎಲೆಕ್ಷನ್ ಟೈಮಿಂಗ್ ಇತ್ತು ಅವಾಗ ಚೀಫ್ ಮಿನಿಸ್ಟರ್ ಅಂದ್ರೆ. ಸೊ ಆ ಟೈಮಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗ್ಬಾರ್ದು ಅಂತಂದ ಸೆನ್ಸರ್ ಸರ್ಟಿಫಿಕೇಟ್ ಕೊಡಲಾರ್ದ ತಪ್ಪಿಸ್ಕ್ಯಾಟ. ಸೊ ನಮ್ಮ ವಿಜಯ್ ತಳಪತಿ ಅವ್ರದ್ದು ಪ್ಲಾನಿಂಗ್ ಏನಪ್ಪ ಅಂತಂದ್ರೆ ಜನವರಿ 9ನೇ ತಾರೀಕಿಗೆ ಸಿನಿಮಾ ರಿಲೀಸಿಂಗ್ ಮಾಡಿದ್ರಪ್ಪ ಅಂತಂದ್ರೆ ಜನಗಳಿಗೆ ರಾಜಕಾರಣಿಗಳು ಈಗ ಹೆಂಗದರ ಏನು ಅನ್ನುವಂಥದ್ದನ್ನು ತಿಳಿಲಂಗೆ ಮಾಡಿದ್ರಿ. ಸೊ ಅದನ್ನು ಅವ್ರಿಗೆ ತಿಳಿಸ್ಬಾರ್ದು. ಇನ್ನು ವಿಜಯ್ ತಳಪತಿ ಅವರು ಚೀಫ್ ಮಿನಿಸ್ಟರ್ ಸೀಟಿಗೆ ನಿಂತಾರೆ ಪ್ರಜಾಕೀಯ ಪಕ್ಷಕ್ಕೆ. ಸೊ ಅದು ಎಲ್ಲರಿಗೂ ಗೊತ್ತಾಗಿ ನಾವು ಸೋಲನ್ನು ಒಪ್ಕೋಬೇಕಾಗತ್ತೆ ಅನ್ನೋವಂಥ ಒಂದು ಪೊಲಿಟಿಕಲ್ ಇದಕ್ಕೋಸ್ಕರ ಅವರು ಸಿನಿಮಾ ರಿಲೀಸಿಂಗ್ ಮಾಡಿಬಿಡಲಿಲ್ಲ. ಬಟ್ ನಮ್ಮ ಒಂದೇ ಹೋರಾಟದೊಳಗೆ ಮಾಡಿ ಕೆಟ್ಟ ಚೀಫ್ ಮಿನಿಸ್ಟರ್ ಆದರೆ ನಮ್ಮ ವಿಜಯ್ ತಳಪತಿ ಅವರು ಚೀಫ್ ಮಿನಿಸ್ಟರ್ ಆದ್ಮೇಲೆ ಏನೈತ್ರಿ, ಮತ್ತೆ ಸೆನ್ಸರ್ ಸರ್ಟಿಫಿಕೇಟ್ ಅಲ್ಲ ಅವ್ರ ಅಪ್ಪನೊಂದು ಬಂತ್ರಿ. ಬಂದಮೇಲೆ ಸಿನಿಮಾ ಜುಲೈ 23ಕ್ಕೆ ರಿಲೀಸಿಂಗ್ ಆಯ್ತು. ಸೊ ಸಮಸ್ಯೆ ಆಗಿರೋದು ಇದ್ದಾರೆ. ಇನ್ನು ಸಿನಿಮಾದ್ದು ರಿವ್ಯೂ ನೋಡೋ ಅಂಥ ಉದ್ದೇಶ ಏನಪ್ಪ ಅಂತಂದ್ರೆ ಇಷ್ಟೊತ್ತೊಳಗೆ ಏನಿಲ್ಲರಿ, ನಾನು ಪೊಲಿಟಿಕಲ್ ಒಳಗೆ ಯಾವ ರೀತಿ ನಡಕತೈತಿ ಯಾವ ರೀತಿ ಇಲ್ಲ ಅನ್ನುವಂಥದ್ದು ಒಂದು ಸಿನಿಮಾನ ಜನನಾಯಕನ್ರಿ. ಒಳ್ಳೆಯ ಸಿನಿಮಾ ರೀ. ಇದ್ರೊಳಗೆ ಪೂಜಾ ಹೆಗಡೆ ಅವ್ರ ಹತ್ರ, ನಮ್ಮ ತಳಪತಿ ವಿಜಯ್ ಅವ್ರ ಹತ್ರ. ಇದ್ರೊಳಗೆ ನಂಗೆ ಭಾಳ ಇಷ್ಟ ಆಗಿರೋದು ಏನಪ್ಪ ಅಂತಂದ್ರೆ ನಮ್ಮ ಅನಿರುದ್ಧ್ ಮ್ಯೂಸಿಕ್ ಡೈರೆಕ್ಷನ್ ಅವ್ರು ಯಾವಾಗಲೂ ನಮ್ಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ತಮಿಳ್ ಇಂಡಸ್ಟ್ರಿ ಒಳಗೆ, ಕನ್ನಡದೊಳಗೆ, ತಮಿಳೊಳಗೆ, ಇನ್ನೂ ಬೇರೆ ಬೇರೆ ಲ್ಯಾಂಗ್ವೇಜ್ ಒಳಗೆ ಬೇರೆ ಬೇರೆದವ್ರು ಫೇವ್ರೇಟ್ ಆದರೆ ತಮಿಳ್ ಇಂಡಸ್ಟ್ರಿ ಒಳಗೆ ಅನಿರುದ್ಧ್ ಅಷ್ಟೇ ರೀ. ನಮ್ಮ ಕರ್ನಾಟಕದೊಳಗೆ ಬೇರೆ ಆದರೆ ಅವರು ಅದು ಬಂದ ಮೇಲೆ ಹೇಳ್ತೀನಂತ್ರಿ ನಮ್ಗೆ. ಸೊ ಎಚ್ ವಿನೋದ್ ಡೈರೆಕ್ಷನ್ ಮೂವಿ ಒಂದು ಜನನಾಯಕನ ಒಂದು ಅದ್ಭುತವಾದಂಥ ಸಿನಿಮಾ ಅಂತಲೇ ಹೇಳ್ಬೋದು ರೀ. ಸೊ ಈ ಸಿನಿಮಾ ರಿಲೀಸಿಂಗ್ ಏನೈತಲ್ಲ, MLA ಇಲೆಕ್ಷನ್ ಆಗ್ತಿರ್ತಾವ್ರಿ. MLA ಆತ್ರಿ, ಚೀಫ್ ಮಿನಿಸ್ಟರ್ ಆಗ್ತಿರ್ತಾರಲ್ಲ, ಆ ಟೈಮಿಗೆ ಆಗುವಂಥ ರಿಲೀಸಿಂಗ್ ಆಗಿತ್ತಂದ್ರೆ ತುಂಬ ಜನಗಳಿಗೆ ಬದಲಾವಣೆಗಳನ್ನ ತಂದು ಕೊಡ್ತಿತ್ತು ಇದು ಸಿನಿಮಾ. ಸೊ ಅದನ್ನು ಅವರು ಪೊಲಿಟಿಕಲ್ ಅವ್ರ ಮೇಲಿಂದ್ರೆ ಸೆನ್ಸರ್ ಸರ್ಟಿಫಿಕೇಟ್ ಕೊಡ್ಲಾರ್ದನ ಮಿಸ್ ಮಾಡಿಕಾಟ ಜನಗಳ ತೆಲಿನ ತೆಗೆದು ಹಾಕ್ಬಿಟ್ರಿ. ಸೊ ಈಗೂ ನೋಡಿರ್ತಾರೆ ಜನ. ಬಟ್ ಈಗ ಒಳ್ಳೆಗಿನ್ನ ಇಲೆಕ್ಷನ್ ನಡಿಬೇಕಂತಂದ್ರೆ 2029 ಹೋಗ್ತೈತೆ ಏನ್ರಿ. ಸೊ ಅಲ್ಲಿವರೆಗೆ ಅಂತಂದ್ರೆ ಜನಗಾಯನ ಸಿನಿಮಾದ್ದು ಎಲ್ಲ ಮೈಂಡ್ ಒಳಗೆ ಮರ್ತು ಬಿಟ್ಟಿರ್ತಾರೆ. ಅಷ್ಟರೊಳಗೆ ಮತ್ತೆ ಎಷ್ಟೋ ಸಿನಿಮಾಗಳು ಬಂದು ಹೋಗಿರ್ತಾವ್ರಿ. ಸೊ ಅದ ನೋಡ್ರಿ. ಸೊ ಚೀಫ್ ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆ ಏನಾರು ರಿಲೀಸಿಂಗ್ ಆಗಿತ್ತು ಅಂದ್ರೆ ಜನಕ್ಕೆ ಇನ್ನೂ ಒಳ್ಳೆ ಹೋಗಿ ಬರ್ತಿತ್ತು, ಒಳ್ಳೇದು ಬರ್ತಿತ್ತು, ವೈಬ್ ಬರ್ತಿತ್ತು, ಯಾವ ರೀತಿ ಐತಿ ಏನು ಅನ್ನೋದು. ಸೊ ತಡ ಆಯ್ತು, ಏನು ಮಾಡೋಕ್ಕೆ ಬರಲ್ಲ. ಆದರೂ ವಿಜಯ್ ತಳಪತಿ ಅವರು ತಮ್ಮ ಕೊನೆಯ ಸಿನಿಮಾನ ತೋರಿಸ್ಕೊಂಡ್ರಿ ಜನಕ್ಕೆ ಈ ಥರ ಐತಿ ಅಂತಂದು. ಸೊ ಅದನ್ನೊಂದು ತಲೆಗಿಟ್ಕೊಂಡು ಬದಲಾವಣೆ ಆದ್ರೆ ನಮ್ಮ ಭಾರತೀಯ ಇದು ಎಲ್ಲ ಬದಲಾವಣೆಗಳನ್ನು ಹೆಚ್ಚು ತರ್ಬೋದ್ರಿ. ಸೊ ಇಲ್ಲಪ್ಪ ಅಂತಂದ್ರೆ ಏನು ಮಾಡೋಕ್ಕೆ ಬರಂಗಿಲ್ಲ ರೀ. ಸೊ ಒಂದು ಮ್ಯೂಸಿಕ್ ಏನಪ್ಪ ಅಂತಂದ್ರೆ ಡೈರೆಕ್ಷನ್ ಎಚ್ ವಿನೋದ್ ಅವ್ರದ್ದು ಜನನಾಯಕನ್ ಸಿನಿಮಾ ರೀ. ಸೊ ಇದ್ರ ಬಗ್ಗೆ ಮತ್ತೆ ಇನ್ನೂ ಬೇರೆ ಮಾತಾಡ್ಬೇಕಪ್ಪ ಅಂದ್ರೆ ಅಗದಿ ಪೊಲಿಟಿಕಲ್ ಬಗ್ಗೆ ಇದ್ದಿದ್ರಿಂದ ಅತಿಷ್ಟೇ ಹೇಳೋದ್ರಲ್ಲಿಂದ ಅರ್ಥ ಉಳಿಯಂಗಿಲ್ಲ ರೀ ಸಿನಿಮಾದ್ದು. ಈ ಸಿನಿಮಾದ್ದು ಕ್ಯಾಟ್ ಇನ್ನೂ ಥಿಯೇಟ್ರ್ ಒಳಗೆ ಎಲ್ಲ ರನ್ನಿಂಗ್ ಐತ್ರಿ. ಕ್ಯಾಟ್ ನೀವು ನೋಡ್ಕೊಂಬರಿ. ನಾವು ಒಂದು ಸ್ವಲ್ಪ ನೋಡ್ಕೊಂಬಂದು ಭಾಳ ದಿವಸ ಆತ್ರಿ. ಸಿನಿಮಾ ರಿಲೀಸಿಂಗ್ ಆದ ದಿನ ಹೋಗಿದ್ದೀನಿ ರೀ. ಸ್ವಲ್ಪ ನಮ್ಮ ಅಡೆತಡೆಗಳು ಜಾಸ್ತಿ ಆಗಿದ್ರು. ಸೊ ಹಂಗಾಗಿ ನಂಗೆ ರಿವ್ಯೂ ಮಾಡೋಕೆ ಆಗಿರಲಿಲ್ಲ ರೀ. ಈಗ ರಿವ್ಯೂ ಮಾಡಿನಂತ್ರಿ. ಮತ್ತು ಇದೇ ರೀತಿ ಮತ್ತೆ ಯಾವ್ದಾರ ಬೇರೆ ಮೂವೀಸ್ ಟ್ರೈಲರ್ಸ್ ಇನ್ಯಾರಿಂತ ಯಾವಾಗ ಬರಲಿ ಆ ಅಪ್ಡೇಟ್ಸ್ ನಿಮ್ಗೆ ಬೇಗ ತಿಳಿಸ್ತೀನಂತ್ರಿ.
ಅಲ್ಲಿವರೆಗೆ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡ್ಕೊತ ಬಂದಿದ್ರೆ ಹಂಗೆ ಸಪೋರ್ಟ್ ಮಾಡ್ಕೊತ ಬರ್ರಿ. ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊತಾನೆ ಬರ್ರಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೇನಂತ್ರಿ. ಅಲ್ಲಿವರೆಗೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ, ಧನ್ಯವಾದಗಳು.